ಭಟ್ರೆ ನಮಸ್ತೆ ಭಟ್ರೆ. ನಿಮಗೆ ಇಲ್ಲಿ ಎಲಚುಕ್ಕಿ ರೋಗ ಎಷ್ಟು ವರ್ಷಗಳಿಂದ ಕಂಡು ಬಂತು ಭಟ್ರೆ ಇಲ್ಲಿ? 2-3 ವರ್ಷಗಳಿಂದ ಎಲೆಚುಕ್ಕಿ ರೋಗ ಬರ್ತಾ ಇದೆ. ಈ ಕಳೆದ ವರ್ಷ ಮಾತ್ರ ವಿಪರೀತ ಜಾಸ್ತಿ ಆಗಿದೆ. ಈಗಲೂ ಸಣ್ಣ ಮಟ್ಟಿಗೆ ಇದು ಸರಿಯಾಗ್ತಾ ಬಂತು. ಓಕೆ, ಎಲಚುಕ್ಕಿ ರೋಗ ಕಂಡು ಬಂದಾಗ ಗಿಡದ ಲಕ್ಷಣಗಳು ಹೇಗಿರ್ತವೆ ಅಂತ? ಎಲ್ಲ ಇದು ಹಳದಿ ಬಣ್ಣದಿಂದ ಎಲ್ಲ ಇದಾಗಿ ಕೆಂಪಾಗಿರ್ತದೆ. ಮತ್ತೆ ಯಾವ್ದು ಮರಗಳು ಹಿಂಗಾರ ಕರಟಿ ಹೋಗಿರ್ತದೆ. ಅಡಿಕೆ ಯಾವ್ದು ಎಲ್ಲ ಅಡಿಕೆ ಬರುದೇ ಇಲ್ಲ ಅಂತೆ. ಮತ್ತೆ ಈ ಮೂರು ಗೊನೆ 4 ಗೊನೆ ಬರುವಲ್ಲಿ ಒಂದೊಂದು ಗೊನೆ ಕೆಲವು ಸಲ ಯಾವ್ದು ಇರುವುದಿಲ್ಲ. ತುದಿ ಸಪುರ ಆಗ್ತದೆ, ಎಲ್ಲ ಹಳದಿ ಆಗ್ತದೆ. ಓಕೆ, ಎಲಚುಕ್ಕಿ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಮ್ಮನ್ನ ಕರೆಸಿದಾಗ ನಮಗೆ ಮಾಹಿತಿಯನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಸಿಡಿನಾಶಕವನ್ನು ಸಿಂಪಡಣೆ ಮಾಡ್ಲಿಕ್ಕೆ ಅಂತ ಹೇಳಿ ನಾನು ನಿಮ್ಗೆ ಕೊಟ್ಟೆ. ಎಷ್ಟು ಬ್ಯಾರಲ್ ನೀವು ರೆಡಿ ಮಾಡಿದ್ರಿ ಇಲ್ಲಿ? ಇಲ್ಲಿ ಸಣ್ಣ 50-60 ಬ್ಯಾರಲ್ಸ್ ಈಗ ರೆಡಿ ಮಾಡಿ ಒಮ್ಮೆ ಬಿಟ್ಟಾಯ್ತು. ಈಗ ಬಿಟ್ಟಾಗಿ 50-60 ಬ್ಯಾರಲ್ ಸಿಡಿನಾಶಕವನ್ನ ಸಿಂಪಡಣೆ ಮಾಡಿದ್ರಿ. ಮತ್ತೆ ಬೆಲೆ ಬೇರಿಗೆ ಅಂತ ಹೇಳಿ ಬೇರಿಗೆ ಅಂತ ಹೇಳಿ ಪುನಃ ಅದಕ್ಕೆ ಪುನಃ ಒಂದು 50-60 ಡ್ರಮ್ ಪುನಃ ಬೇರಿಗೆ ಅದಕ್ಕೆ ಸಪರೇಟ್ ಬೇರುಗಾಲಿಗೆ ಕೂಡ 50-60 ಡ್ರಮ್ ಎಬೋ ಹಾಕಿದೆ. ಹಾಕಿದ್ಮೇಲೆ ಈಗ ರಿಕವರ್ ಆಗ್ತಾ ಬಂತು. ಈಗ ಗಿಡಗಳು ಹೇಗಿದಾವೆ ಅಂತ? ಈಗ ರಿಕವರ್ ಆಗ್ತಾ ಬಂತು. ಈಗ ಎಲ್ಲ ಗ್ರೀನರೀಸ್ ಬಂದಿದೆ, ಈಗ ಹಸಿರಾಗಿ ಬಂದಿದೆ ಅಂತ ಹೇಳ್ತಾ ಇದ್ದೀರಾ. ಹಳದಿದ್ದಂತದ್ದು ಮತ್ತೆ ಹಸಿರು ಬಣ್ಣಕ್ಕೆ ಬಂದಿದೆ ಈಗ. ಓಕೆ, ನಮಗೆ ಹೆಲ್ಪ್ ಆಗುತ್ತೆ. ಆದ್ರೆ ಸ್ವಲ್ಪ ಜಾಸ್ತಿ ಆದಾಗ ಇದು ಸಾಕಾಗಲ್ಲ ನಮಗೆ. ಅದಕ್ಕೆ ರುಷ್ಟೋಕನ ನಾವು ಕೊಡ್ಬೇಕಾಗ್ಬೋದು. ರುಷ್ಟೋಕನ ಅವಶ್ಯಕತೆ ಬಂದ್ರೆ ರುಷ್ಟೋಕನ ಕೂಡ ನಾವು ಸಿಂಪಡಣೆ ಮಾಡ್ಬೇಕಾಗ್ಬೋದು. ಅಥವಾ ಅದರ ಒಟ್ಟಿಗೆ ನಮಗೆ ಟೆಬುಕೋನ್ ಅವಶ್ಯಕತೆ ಬಂದ್ರೆ ಟೆಬುಕೋನ್ ಕೂಡ ನಾವು ಸಿಂಪಡಣೆ ಮಾಡೋ ಅವಶ್ಯಕತೆ ಬಂದ್ರೆ ಅದನ್ನು ಕೂಡ ಕೊಡ್ಬೇಕಾಗ್ಬೋದು. ಅಥವಾ ಆಂಟ್ರಕೋಲ್ ಅಂತ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಾಗ ಆಂಟ್ರಕೋಲ್ ಕೂಡ ನಮಗೆ ಅವಶ್ಯಕತೆ ಬಂದ್ರೆ ಅದನ್ನ ನಾವು ಸಿಂಪಡಣೆ ಮಾಡ್ಬೇಕಾಗ್ಬೋದು. ಅಥವಾ ಮ್ಯಾಂಕೋಜಿಮ್ ಇರ್ಬೋದು, ಮ್ಯಾಂಕೋಜಿಮ್ ಕೂಡ ಬರುತ್ತೆ ಕೆಲವು ಟೈಮ್ ಅದಕ್ಕೆ ಅವಶ್ಯಕತೆ ಬರುತ್ತೆ. ಅದರ ಒಟ್ಟಿಗೆ ಕಾನ್ಫಿಡೆಂಟ್ ಅಂತ ಬರುತ್ತೆ, ಸಿಂಬಾ ಅಂತ ಬರುತ್ತೆ. ಈ ಎಲ್ಲಾ ಮೆಡಿಸಿನ್ ನ ಟೆಕ್ನಿಕಲ್ ನೇಮ್ ಅನ್ನ ಇಂದ್ರ ವಿಡಿಯೋಗಳನ್ನ ಹೇಳಿದೀನಿ. ಹಾಗಾಗಿ ಭಟ್ರೆ, ಕಡೆದಾಗಿ ಎಲಚುಕ್ಕಿ ರೋಗದ ಬಗ್ಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀರಾ ಅಂತ? ಇದಕ್ಕೆ ಸಮಯಕ್ಕೆ ಸರಿಯಾಗಿ ಸ್ಪ್ರೇ ಮಾಡಿದ್ರೆ ಎಲಚುಕ್ಕಿ ರೋಗ ಸರಿ ಬರ್ತದೆ, ಪಿಂಗಾರು ಸರಿಯಾಗ್ತದೆ, ಮತ್ತೆ ಹೆಚ್ಚಿನ ಫಸಲನ್ನು ನಾವು ನಿರೀಕ್ಷಿಸಬಹುದು. ಇದಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಭಟ್ರೆ, ಧನ್ಯವಾದ. ನಿಮಗೂ ಧನ್ಯವಾದ.